ಹಲೋ. ಈಗ ನಿಮಗೆ ಪ್ರಾರಬ್ಧದ ಬಗ್ಗೆ ಎಲ್ಲ 12 ಲಗ್ನಗಳಿಗೆ ಯಾವ ರೀತಿಯ ಎಫೆಕ್ಟ್ ಆಗ್ತದೆ ಅಂತ ನೋಡೋಣ. ಪ್ರಾರಬ್ಧ ನೋಡುವುದು ಹೇಗೆ ಅಂದರೆ, ಪ್ರತಿಯೊಬ್ಬರ ಲಗ್ನದ 12ನೇ ಮನೆ ಅವರವರ ಪ್ರಾರಬ್ಧ. ಈಗ ಒಂದು ಉದಾಹರಣೆಗೆ, ನಾನು ಹುಟ್ಟಿದ್ದು ರೋಹಿಣಿ ನಕ್ಷತ್ರ, ಅಂದರೆ ಚಂದ್ರ ಮಹಾದಶೆ. ಎಷ್ಟು? ಚಂದ್ರ ಮಹಾದಶೆ 5 ವರ್ಷ. ಈಗ ತೆಗೆದುಕೊಳ್ತೇನೆ ನೋಡಿ, 1952 7th ಅಕ್ಟೋಬರ್ ದಶ. ಈಗ ನೋಡಿದರೆ ನೋಡಿ, ಚಂದ್ರ ದಶ. ಓಕೆ, ನಾವು ಹುಟ್ಟಿದ್ದು ಎಷ್ಟು? 7th ಅಕ್ಟೋಬರ್ 1952. ಅಂದರೆ ಅಷ್ಟರವರೆಗೆ ನಾನು ಹುಟ್ಟಬೇಕಾದ್ರೆ ಹಿಂದಿನ ನನ್ನ ಗರ್ಭಾಂಬುದಿಯಲ್ಲಿ 5 ವರ್ಷ ಕಳೆದೋಯ್ತು. ಓಕೆ, ಇನ್ನು ಉಳಿದದ್ದು, ಬಾಕಿ ಉಳಿದದ್ದು 5 ವರ್ಷ. 52 7th ಅಕ್ಟೋಬರ್ 1952 ಪ್ಲಸ್ 5 ವರ್ಷ ಸಮಥಿಂಗ್, ಆವಾಗ 58 ಬರ್ತದೆ. ಅಂದರೆ ಕಳೆದ ಇದರಲ್ಲಿ ಕೂಡ ನನ್ನದು ಚಂದ್ರ ದಶೆ. ಲಗ್ನದಿಂದ 12ನೇ ಮನೆ ನೋಡಿ, ಚಂದ್ರ 12ನೇ ಮನೆಯಲ್ಲೇ ಇದ್ದಾನೆ. ಈ 12ನೇ ಮನೆ ಯಾರ್ದು? ವೃಷಭ ರಾಶಿಯದ್ದು. ವೃಷಭ ರಾಶಿಯ ಗುಣಗಳು ಏನು ಅಂತ ನೀವು ತಿಳ್ಕೊಬೇಕಾಗತ್ತೆ. ವೃಷಭ ರಾಶಿಯ ಅಧಿಪತಿ ಯಾರು? ಶುಕ್ರ. ವೃಷಭ ರಾಶಿ ಕಾಲಪುರುಷನ 2ನೇ ಮನೆ. 2ನೇ ಮನೆ ಬ್ಯಾಂಕ್ ಫೈನಾನ್ಸ್, ಬ್ಯಾಂಕ್ ಅಕೌಂಟಿನ ಮನೆ, ನಿಮ್ಮ ಫೈನಾನ್ಸ್, ಧನಕಾಸಿನ ಮನೆ, ನಿಮ್ಮ ಮಾತಿನ ಮನೆ, ಅಂದರೆ ಕಮ್ಯುನಿಕೇಷನ್. ಓಕೆ, ಮಾತನಾಡುವ ಕಮ್ಯುನಿಕೇಷನ್, ನಿಮ್ಮ ಫೇಸ್, ಮುಖ, ಅದರಲ್ಲಿ ಕಣ್ಣು, ಕಿವಿ, ಬಾಯಿ, ಕಿವಿ ಎಲ್ಲ, ಬಾಯಿ, ಮೂಗು ಎಲ್ಲ ಬಂದ್ಬಿಡುತ್ತೆ 2ನೇ ಮನೆ. ಓಕೆ, ಅದೇ ರೀತಿ ಆರೂಢ ಲಗ್ನ. ಇಲ್ಲಿ ಆರೂಢ ಲಗ್ನ ಎಲ್ಲಿದೆ? ಎಲ್ ನೋಡಿ, ಮಕರ ರಾಶಿಯಲ್ಲಿ ಆರೂಢ ಲಗ್ನವಿದೆ. ಆರೂಢ ಲಗ್ನದ 12ನೇ ಮನೆ. ಆರೂಢ ಲಗ್ನ ಏನು ಹೇಳಿ? ನಿಮ್ಮ ಲಗ್ನದ ಡೂಪ್ಲಿಕೇಟ್. ನಿಮ್ಮ ಲಗ್ನ ಮಿಥುನವಾದರೆ ಲಗ್ನಾಧಿಪತಿ ಬುಧ 5ರಲ್ಲಿ ಕೂತಿದ್ದಾನೆ. ಓಕೆ, 1 2 3 4 5 ಕುಂಭ. ಅಯನಾಂಶ ಯಾವುದು ತೆಗೆದುಕೊಂಡಿದ್ದೇನೆ ನಾನು? ಪ್ರಿಫರೆನ್ಸ್ ಡಿಸ್ಪ್ಲೇ ಅಯನಾಂಶ. ಐ ವಿಲ್ ಟೇಕ್ ಟ್ರೂ ಲಹರಿ ಅಯನಾಂಶ. ಓಕೆ, ಟ್ರೂ ಲಹರಿ ಅಯನಾಂಶ 16 ಡಿಗ್ರಿ 9 ನಿಮಿಷ. ಅದೇ ರೀತಿ ಚಂದ್ರನಿಂದ 12ನೇ ಮನೆ. ಚಂದ್ರನಿಂದ 12ನೇ ಮನೆ ಮೇಷ, ಗುರು ಬರ್ತದೆ. ಹಾಗೆಯೇ ಲಗ್ನಾಂಶದಿಂದ 12ನೇ ಮನೆ, ಇದು ಕುಂಭ ನವಾಂಶ. ಕುಂಭ ನವಾಂಶದ 12ನೇ ಮನೆ ಯಾರಿದ್ದಾರಾ? ಇಲ್ಲ. ಇದಿಷ್ಟು ತಿಳಿದ ಮೇಲೆ ನೀವು ಹೇಳಬೇಕಾಗ್ತದೆ. ಓಕೆ, ಈಗ ನಮ್ಮ ಲಗ್ನಕ್ಕೆ ಮಾರಕನಾದ ಯಾರು? ಶುಕ್ರನೇ ಮಾರಕನಾದ ಕಾರಣ ಈ ಮೇಷ ಲಗ್ನಕ್ಕೆ ಯಾರು? ಶುಕ್ರ. ಯಾಕಂದರೆ 7ನೇ ಮನೆ ಅಧಿಪತಿ ಶುಕ್ರ. ಶುಕ್ರ ಮಾರಕ. ಅದರಿಂದ ಶುಕ್ರನಿಗೆ ನೀವು ಏನು ಮಾಡಬೇಕು? ಅವನು ಮಾರಕನಾದ್ರಿಂದ ಕರ್ಡ್ ತಿನ್ನಬೇಕು, ಮೊಸರು ತಿನ್ನಬೇಕು. ಮೊಸರನ್ನ ತಲೆ ಮೇಲೆ ಹಾಕಿ ಸ್ನಾನ ಮಾಡಬೇಕು ಮೊದಲು, ಆಮೇಲೆ ನೀರಿಂದ ಸ್ನಾನ ಮಾಡಬೇಕು. ಭಾಳ ಒಳ್ಳೆಯದು. ಮೇಷಲಗ್ನದವರು ಅದನ್ನು
ಮೊದಲು ಮಾಡಿ, ಯಾವ್ಯಾವುದು ಮಾರಕ ನೋಡಿ. ಆಮೇಲೆ ನಿಮ್ಮ 12ನೇ ಮನೆ ಯಾವುದು? ಮೀನ ಲಗ್ನ. ಮೀನ ಲಗ್ನವಾದ ಕಾರಣ, ಮೀನ ಲಗ್ನ ಅಧಿಪತಿ ಯಾರು? ಗುರು. ಮೀನ ರಾಶಿ ಜಲತತ್ವದ ರಾಶಿ. ಅಂದರೆ ಮೇಷ ಲಗ್ನದವರ ಅಧಿಪತಿ ಕುಜ ಆದರೂ ಕೂಡ 12ನೇ ಮನೆ ಜಲತತ್ವವಾದ್ದರಿಂದ ಅವರಲ್ಲಿ ಎಮೋಷನಲ್ ತುಂಬಿದೆ, ಅವರಲ್ಲಿ ಸೆಕ್ಷುವಲ್ ಗುಣಗಳು ಬಹಳಷ್ಟು ತುಂಬಿದೆ. ಕುಜ ಕಾಮಕಾರಕ. ಓಕೆ. ಸೊ ನೀವು ಪ್ರಾರಬ್ಧ ಕರ್ಮದಲ್ಲಿ ಏನು ಮಾಡಿದರೆ, ನೀವು ಬೇಕೋ ಬೇಡವೋ ಎಮೋಷನಿಂದ ಸಾಕಷ್ಟು ಹಾಳನ್ನು ನಿಮ್ಮ ಇಡೀ ಜೀವಮಾನವಿಡೀ ಮಾಡಿದ್ದೀರಿ. ಅದನ್ನು ನೀವು ಇವಾಗ ನಿಮ್ಮ ಈ ಜನ್ಮದಲ್ಲಿ ಇಷ್ಟವಿದೆಯೋ ಇಲ್ವೋ ಗೊತ್ತಿಲ್ಲ, ನೀವುಗಳು ಒಂದು ರೀತಿಯಲ್ಲಿ ಅದನ್ನು ಕಡಿಮೆ ಮಾಡಬೇಕು. ಬೇರೆಯವರಿಗೆ ಸರ್ವೀಸಸ್, ಎಮೋಷನಲ್ ಬಿಟ್ಟು. ಇನ್ನು ಗುರು 12ನೇ ಮನೆಯಲ್ಲಿದ್ದ ಕಾರಣ ಗುರುವಿಗೆ, ಟೀಚರಿಗೆ, ನಿಮ್ಮ ಹಿರಿಯವರಿಗೆ ಅಪಮಾನವನ್ನು ಮಾಡಿದ್ದೀರಿ. ಅಂದರೆ ಎಮೋಷನಲ್ ತುಂಬಿದ್ದು. ಈ ಜನ್ಮದಲ್ಲಿ ನೀವು ಅದನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಮತ್ತೆ ಅದೇ ಪ್ರಾರಬ್ಧ ಮುಂದುವರಿತದೆ. ಅದೇ ಇಲ್ಲಿ ಹಾಕಿದ್ದು ನೋಡಿ, ರಾಶಿಯಿಂದ 12ನೇ ಮನೆ, ಲಗ್ನದಿಂದ 12ನೇ ಮನೆ, ಆರೂಢ ಲಗ್ನದಿಂದ 12ನೇ ಮನೆ ಹಾಗೂ ನವಾಂಶದಿಂದ 12ನೇ ಮನೆ ನೋಡಲೇಬೇಕು. ಇದೆಲ್ಲವೂ ನೋಡಿದರೆ ನಮಗೆ ಒಂದು ರೀತಿಯ ಎಲ್ಲ ಸೇರಿ ಒಂದು ನಮ್ಮ ಭೂತದ ಪ್ರಾರಬ್ಧ ಇಕ್ಕಟ್ಟು ಎಲ್ಲ ಒಟ್ಟಿಗೆ ಏನಾಗಿದೆ ಅನ್ನೋದು ಗೊತ್ತಾಗ್ತದೆ. ಸೂರ್ಯನ 12ನೇ ಮನೆಯಲ್ಲಿದ್ದರೆ ತಂದೆಗೆ ನೀವು ಏನಾದರೂ ಅಪಮಾನ ಮಾಡಿದ್ದೀರಿ, ಸರ್ಕಾರಕ್ಕೆ ನೀವು ಅಪಮಾನ ಮಾಡಿದ್ದೀರಿ ಅಂತ ಅರ್ಥ. ತಾಯಿಗೆ ಅಪಮಾನ ಮಾಡಬೇಕಾದ್ರೆ ನೀವು ಚಂದ್ರ 12ನೇ ಮನೆಯಲ್ಲಿರಬೇಕು. ಚಂದ್ರ 12ನೇ ಮನೆಯಲ್ಲಿದ್ದರೆ ತಾಯಿಗೆ. ಯಂಗರ್ ಬ್ರದರ್ಸ್ಗಳಿಗೆ ಏನಾದರೂ ಹಾನಿ ಮಾಡಿದ್ದೀರಿ ಅಂದರೆ ಬುಧ 12ನೇ ಮನೆಯಲ್ಲಿರಬೇಕು. ಕುಜ 12ನೇ ಮನೆಯಲ್ಲಿದ್ದರೆ ನಿಮ್ಮ ಸಿಬ್ಲಿಂಗ್ಸಿಗೆ ನೀವು ಏನಾದರೂ ಹಾಳು ಮಾಡಿದ್ದೀರಿ. ಅದೇ ಶನಿ ಇದ್ದಲ್ಲಿ ಮುದುಕರಿಗೆ ಅಪಮಾನ ಮಾಡಿದ್ದೀರಿ, ಮುದುಕರನ್ನು ಸಾಕಷ್ಟು ನೋಡಿಲ್ಲ. ನಿಮ್ಮ ಕರ್ಮಾಳು ಅಂದರೆ ಕೆಲಸಗಾರರಿಗೆ ನೀವು ಹೆಚ್ಚು ಹಣ ಕೊಟ್ಟಿಲ್ಲ, ದಂಡಿಸಿದ್ದೀರಿ. ಅದಕ್ಕೆ ಈ ಜನ್ಮದಲ್ಲಿ ನೀವು ಅದನ್ನೆಲ್ಲ ಸರಿಪಡಿಸ್ಕೊಳ್ಬೇಕು. ಒಂದು ವೇಳೆ ಚಂದ್ರದಿಂದ 12ನೇ ಮನೆಯಲ್ಲಿ ರಾಹು ಕೇತು ಇದ್ದರೆ ನೀವು ಯಾರದ್ದೋ ಮನೆಯಲ್ಲಿ ಬೆಳೆದಿದ್ದೀರಿ, ಅಮ್ಮನಿಂದ ದೂರ, ನಾನಿಯೋ ದಾದಿಯೋ ಅವರ ಜೊತೆಯಲ್ಲಿ ಬೆಳೆದಿದ್ದೀರಿ. ಇಲ್ಲೊಬ್ಬ ಹುಡುಗ ಇದ್ದಾನೆ ನೋಡಿ, ಚಂದ್ರನಿಂದ 12ನೇ ಮನೆಯಲ್ಲಿ ಕುಜ ಶನಿ ಇರುವುದರಿಂದ ಇವ ಹೆಚ್ಚಾಗಿ ದಾದಿ ಜೊತೆಗೆ ಬೆಳೆದದ್ದೇ ಜಾಸ್ತಿ. ಇವನು ಸಿದ್ಧಾಂತರಾವ್ ಅಂತೇಳಿ, ಆಯಿತಾ, ಅವನು ಹಾಗೆ. ಸೊ ಪ್ರಾರಬ್ಧ ಅಂದರೆ ಏನು ಅಂದರೆ 9ನೇ ಮನೆಯಿಂದ 4ನೇ ಮನೆ, ಅಂದರೆ ನಿಮ್ಮ ಭಾಗ್ಯಸ್ಥಾನದ 4ನೇ ಮನೆ. 4ನೇ ಮನೆ ನಿಮಗೆ ಹೋಮ್ ಮನೆ. ಅಲ್ಲಿ 9ನೇ ಮನೆ ಅದೃಷ್ಟದ ಮನೆಯ ಎಲ್ಲ ತುಂಬಿಕೊಂಡಿದೆ. ನೀವು ಯಾವುದು ಹಾಳೋ ಅಂದರೆ ಚಿತ್ರಗುಪ್ತ ಬರಿತಾನಲ್ಲ, ನೀವು ಮಾಡಿದ್ದು ಎಷ್ಟು ಇರುವೆಯನ್ನು ಕೊಂದಿದ್ದೀರಿ, ಎಷ್ಟು 1000 ಇರುವೆಯನ್ನು ಕೊಂದಿದ್ದೀರಿ, ಎಷ್ಟು ಜಪ ಮಾಡಿದ್ದೀರಿ ಅಷ್ಟು. ಸೊ ಆ ಚೀಲವನ್ನು ತುಂಬಿಸಿದ್ದೀರಿ, ಪ್ರಾರಬ್ಧದ ಚೀಲ ತುಂಬಿದೆ. ತುಂಬಿ 84 ಲಕ್ಷ ಜನ್ಮ, 84,000 ಜನ್ಮದ ಮೇಲೆ ಈ ಮಾನವ ಜನ್ಮ ಬಂದಿತು. ಆ ಕರ್ಮಗಳ, ಪ್ರಾರಬ್ಧ ಕರ್ಮಗಳ ತುಂಬಿದ ಚೀಲ ಹೊತ್ಕೊಂಡು ಬಂದಿರ್ತೀರಿ. ಅದಕ್ಕೆ ನನಗೆ ಚಂದ್ರನ ದಶ ಅರ್ಧಾಂಶ ಮಾತ್ರ ಬಂದಿದೆ. ಅದಕ್ಕೆ ಕೇತು 12ನೇ ಮನೆಯಲ್ಲಿದ್ದರೆ ನಿಮಗೆ ಈ ಜನ್ಮದಲ್ಲಿ ಅಷ್ಟೊಂದು ಆಸ್ಥೆ ಇರುವುದಿಲ್ಲ, ಜೀವನದಲ್ಲಿ ಅಷ್ಟೊಂದು ಆಸ್ಥೆ ಇರುವುದಿಲ್ಲ. ಮೆಟೀರಿಯಲಿಸ್ಟಿಕ್ ಲೈಫಿನ ಮೇಲೆ ನಿಮಗೆ ಏನು ಬೇಡ, ಎಷ್ಟೇ ಕೋಟಿ ತಂದು ಹಾಕಿದ್ರು ಅಷ್ಟೇನಾ ಅಂತ
ಅಂದರೆ ಅದರ ಬಗ್ಗೆ ಕೊಡಿ ಅಂತ ಹೇಳುವುದಿಲ್ಲ, ಚಿನ್ನದ ಸರ ಹಾಕರಿ ಅಂತ ಹೇಳುವುದಿಲ್ಲ. ಸೊ ಅವರಿಗೆ ವೈರಾಗ್ಯ, ಸನ್ಯಾಸತ್ವ ಬಂದಿರುತ್ತೆ. ಕಾರಣ ಕೇತು. ಕೇತು ಇದ್ದರೆ ಆಧ್ಯಾತ್ಮಿಕದತ್ತ ಎಳ್ಕೊಂಡು ಹೋಗ್ತದೆ ಅಂತ ಹೇಳ್ತೇವೆ ನಾವು. ಸೊ ಕೇತು ಮೇಷ ಲಗ್ನಕ್ಕೆ ಬಂದಾವಾಗ ಏನು ಮಾಡಬೇಕು? ನಮ್ಮ ಕಾಮವನ್ನು ನೀವು ಸಮತೋಲನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೋಡಿ ಯಾಕೆ? ಕಾಮವನ್ನು ನೀವು ಎಮೋಷನಲ್ ಭಾವನೆಯನ್ನು ಸಮತೋಲನದಲ್ಲಿ ಇಡಬೇಕು. ಇಲ್ಲವಾದಲ್ಲಿ ಮತ್ತೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳನ್ನೇ ಮತ್ತೆ ಮಾಡ್ತಾ ಇರ್ತೀವಿ. ತಿಳ್ಕೊಳ್ಳಿ. ಇದಕ್ಕೆ ಏನು ಮಾಡಬೇಕು? ಈ ಶುಕ್ರನಿಗೆ ಎಲ್ಲ ಕುಜನಿಗೆ ಸತ್ಯನಾರಾಯಣ ವ್ರತವನ್ನು ಮಾಡಬೇಕು, ಅಥವಾ ಪೂರ್ಣಿಮಾ ವ್ರತವನ್ನು ಮಾಡಿದರೂ ಒಳ್ಳೆಯದೇ. ಪೂರ್ಣಿಮಾ ವ್ರತ. ಓಕೆ. ಇದಿಷ್ಟು ಮೇಷ ಲಗ್ನದವರದ್ದು. ಆಮೇಲೆ ಉಳಿದ ಲಗ್ನಕ್ಕೆ ಬರ್ತೇನೆ. ಇದಿಷ್ಟು ಸಾಕು, ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಪ್ರಾರಬ್ಧ ಕರ್ಮ ಅಂದರೆ ಏನು ಅಂತ ಗೊತ್ತಾಯ್ತಲ್ಲ. ನಮಸ್ಕಾರ.